ನಟಿ ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದುಬಂದಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ. ನಿನ್ನೆ ರಾತ್ರಿ ಕರೆ ಮಾಡಿ ನಾನು ಸಾಯ್ತಾ ಇದ್ದೀನಿ ಅಂತ ವೈಶಾಖ್ ಹೇಳಿದ್ರಂತೆ. ತಕ್ಷಣ ಅವ್ರ ಕುಟುಂಬದವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ನಟಿ ಕೃಷಿ ತಾಪಂಡ. ನಿನ್ನೆ ರಾತ್ರಿ 8:30 ಸುಮಾರಿಗೆ ನೇಣಿಗೆ ಶರಣಾಗಿದ್ದಾನೆ ವೈಶಾಖ್ ಅಂತೇಳಿ ತಿಳಿದು ಬರ್ತಾ ಇದೆ. RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಪ್ರಕರಣ ಇದು. ಕೃಷಿ ತಾಪಂಡ ಅವರು ಇತ್ತೀಚೆಗೆ ಬೇರೆ ಬೇರೆ ಕಾರಣದಾಗಿ ಸುದ್ದಿಯಲ್ಲಿದ್ದಂಥದ್ದನ್ನ ನಾವು ನೋಡ್ತಾ ಇದ್ವಿ. ಯಾರೋ ಪ್ರೊಡ್ಯೂಸರು ಇವ್ರ ವಿರುದ್ಧ ಆರೋಪ ಮಾಡೋದು, ಇವರು ಕೂಡ ಆತನಿಂದ ಬಹಳ ನನಗೆ ಮಾನಸಿಕವಾಗಿ ಕಿರುಕುಳ ಆಗಿದೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದಂಥದ್ದೆಲ್ಲ ನಡೀತಾ ಇತ್ತು. ಇದೆಲ್ಲ ಒಂದು ಭಾಗ. ಈಗ ಮತ್ತೆ ಪಾಪ ಅವ್ರ ಹೆಸರು ಇನ್ನೊಂದು ವಿಚಾರದಲ್ಲಿ ಸುದ್ದಿಗೆ ಬಂದಿರೋದು ಅಂತಂದ್ರೆ ಅವರ ಸ್ನೇಹಿತ ವೈಶಾಖ್ ಅನ್ನೋನು ಅವ್ರ ಫ್ಲಾಟ್ನಲ್ಲೇ ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ನಲ್ಲೇ ಈ ಸೂಸೈಡ್ ಆಗಿರೋದು. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿಯಲ್ಲಿ ಬರ್ಬರ ಘಟನೆ ನಡೆದಿರ್ತಕ್ಕಂಥದ್ದು. ನಾವೀಗ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸಬಹುದಾಗಿದೆ, ಶ್ವೇತಾ ಎಂಬಾಕೆ ತನ್ನ ಪ್ರಿಯಕರ ಕೆನೆಟ್ ಜೊತೆಗೆ ಸೇರಿ ತನ್ನ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ತಂದೆ ಸೋಮಸುಂದರ್, 55 ವರ್ಷದ ಸೋಮಸುಂದರ್, ತಾಯಿ ಸೊ ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಅವರು ಕೂಡ ಉದ್ಯಮಿ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅದರ ಪೂರ್ಣ ಮಾಹಿತಿ ಏನು ನಮ್ಗೆ ಲಭ್ಯ ಆಗಿದೆ ಅದನ್ನು ನಾವು ಮುಂದೆ ಇಡ್ತೀವಿ. ಇಬ್ರು ಒಂದೇ ಫ್ಲಾಟ್ನಲ್ಲಿ ವಾಸ ಇದ್ರು ಅಂತಲೂ ಕೂಡ ಇವರನ್ನ ಹತ್ರದಿಂದ ಬಲ್ಲಂತವ್ರು ಹೇಳ್ತಾ ಇರೋ ಮಾತು. ನಿನ್ನೆ ರಾತ್ರಿ ನಾನು ಕರೆ ಮಾಡಿ ನಾನು ಸಾಯ್ತಾ ಇದ್ದೀನಿ ಅಂತ ವೈಶಾಖ್ ಹೇಳಿದಾರಂತೆ. ತನ್ನ ಕುಟುಂಬದ ಕಲಹದಿಂದ ವೈಶಾಖ್ ಬೇಸತ್ತಿದ್ರಂತೆ. ನಟಿ ಕೃಷಿ ಅವರ ಜೊತೆಗೆ ವಾಸ ಆಗಿದ್ರು. ಬಟ್ ಇವರಿಬ್ರಿಗೆ ಏನು ಸಂಬಂಧ ಏನು ಎತ್ತ ಫ್ರೆಂಡ್ಸ್ ಅಂತ ಹೇಳಲಾಗ್ತಾ ಇದೆ. ಅದನ್ನು ಮೀರಿದ ಏನಾದ್ರು ಸಂಬಂಧ ಇತ್ತೋ ಗೊತ್ತಿಲ್ಲ. ಮತ್ತು ಹಿಂದೆ ಒಬ್ಬರು ಪ್ರೊಡ್ಯೂಸರ್ ಭಾಳ ಎಲ್ಲ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಕೃಷಿ ತಾಪಣ್ಣ ಅವರ ಕೆಲ ಸ್ನೇಹಿತನಿಂದ ನನಗೆಲ್ಲ ಸಮಸ್ಯೆ ಆಯಿತು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದು ಇವರೇನೋ ಗೊತ್ತಿಲ್ಲ. ನಾವು ಪ್ರತಿನಿಧಿ ಶಿವಪ್ರಸಾದ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಅವರ ಫ್ಲಾಟ್ ನಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನನ್ನ ಹಿಂಭಾಗದಲ್ಲಿ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲಿಗೆಂಟ್ ಟೆರೇಸ್ ಅನ್ನೋ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403 TV9 ದೃಶ್ಯಾವಳಿಗಳು ನೀವೇನು ಗಮನಿಸ್ತಾ ಇದ್ದೀರಾ. ಇದೇ ಒಂದು ಫ್ಲಾಟ್ನ ಒಳಭಾಗದಲ್ಲಿ ನಿನ್ನೆ ರಾತ್ರಿ 8:30 ವೇಳೆಗೆ ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಸೂಸೈಡ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ವೈಶಾಖ್ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಮನೆಯಲ್ಲಿ ಫ್ಯಾನ್ಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ತನ್ನ ಪತ್ನಿಯೊಂದಿಗೆ ಜಗಳ ಮಾಡ್ಕೊಂಡಿದ್ದಂಥ ವೈಶಾಖ್ ಆ ಗೆಳತಿಯ ಮನೆಗೆ ಬಂದಿದ್ರು. ಗೆಳತಿಯ ಮನೆಯಲ್ಲಿ ಸೂಸೈಡ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಮನೆಗೆ ಬರುವುದು ಹೋಗುವುದು ಮಾಡ್ತಿದ್ರು. ಅಂದ್ರೆ ವೀರಭದ್ರ ನಗರದಲ್ಲಿ ಇರ್ತಕ್ಕಂಥ ಆಟೋಮೊಬೈಲ್ ಶಾಪ್ ಅನ್ನು ಹೊಂದಿರತಕ್ಕಂಥದ್ದು ವೈಶಾಖ್. ಇಲ್ಲಿಗೆ ಹೋಗಿ ಬರಬೇಕಾದ್ರೆ ಕಳೆದ ಒಂದು ವಾರದಿಂದ ಇದೇ ಅಪಾರ್ಟ್ಮೆಂಟ್ನ ಎಲಿಗೇಟ್ ಟೆರೇಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಿಂದ ಹೋಗಿ ಬರೋದನ್ನ ಮಾಡ್ತಿದ್ರು. ಈ ಒಂದು ಫ್ಲಾಟ್ಗೆ 2 ಕೀಗಳಿದ್ದು, 2 ಕೀಗಳಲ್ಲಿ ಒಂದು ಕೀ ಕೃಷಿ ತಾಪಂಡ ಬಳಿಯದಿದ್ರೆ ಮತ್ತೊಂದು ಕೀ ವೈಶಾಖ್ನ ಬಳಿಯಲ್ಲಿ ಇರ್ತಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಘಟನೆ ಹಿನ್ನೆಲೆಯನ್ನು ಪೊಲೀಸರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ 8:30 ವೇಳೆಗೆ ಕೃಷಿ ತಾಪಂಡರವರು ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ಬಂದು ನೋಡಿದ್ದಾರೆ. ಅಂದ್ರೆ ಇದಕ್ಕೂ ಮುನ್ನ ಮೆಸೇಜ್ ಅನ್ನ ಮಾಡಿದ್ರು ಕೃಷಿ ತಾಪಂಡ ಅವರಿಗೆ ವೈಶಾಖ್. ಕೊನೆಯ ಬಾರಿಗೆ ಮೆಸೇಜ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಕೃಷಿ ತಾಪಂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೊರವಲಯದಲ್ಲಿ ಯಲಹಂಕದ ಸಮೀಪ ಇದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೆಸೇಜ್ ಅನ್ನು ನೋಡಿ ಕೂಡಲೇ ಕರೆಯನ್ನ ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ತಾನು ಹತಾಶನಾಗಿದ್ದೇನೆ, ಬೇಸರಗೊಂಡಿರೋದ್ರ ಬಗ್ಗೆ ಸೂಸೈಡ್ ಅನ್ನ ಮಾಡ್ಕೊಳ್ತೀನಿ ಅಂತಾನೂ ಕೂಡ ವೈಶಾಖ್ ಕೃಷಿ ತಾಪಂಡವರ ಬಳಿಯಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಕೂಡ ಗೆಳೆಯನಿಗೆ ಸಮಾಧಾನ ಮಾಡುವಂತ ಸಲುವಾಗಿ ಫೋನ್ನ ಕರೆಯಲ್ಲಿ ಮಾತನಾಡಿದ್ರು ಅಂತ ಹೇಳಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಪೊಲೀಸರಿಗೆ. ಆ ಬಳಿಕ ಅಲ್ಲಿಂದ ಯಾವುದೇ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳದಂತೆ ತಾನು ಫ್ಲಾಟ್ಗೆ ಬರೋದಾಗಿ ಕೃಷಿ ತಾಪಂಡ ಹೇಳಿರ್ತಾರೆ. ಆ ಬಳಿಕ 8:30 ವೇಳೆಗೆ ಫ್ಲಾಟ್ಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವೈಶಾಖ್ನ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಕೂಡಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇಡೀ ಫ್ಲಾಟ್ ಅನ್ನ ಪರಿಶೀಲನೆ ಮಾಡಲಾಗಿ ಯಾವುದೇ ರೀತಿಯ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಗಾಗಿ ನಿನ್ನೆ ರಾತ್ರಿಯೇ ವೈಶಾಖ್ನ ಮೃತದೇಹವನ್ನು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ನಟಿ ಕೃಷಿ ತಾಪಂಡರವರನ್ನು ಕೂಡ ಪೊಲೀಸರು ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ನ ತಂದೆ ದೂರನ್ನು ನೀಡುತ್ತಿದ್ದು, ಯಾವ ಹಿನ್ನೆಲೆಯಲ್ಲಿ ಅವರು ದೂರನ್ನು ನೀಡುತ್ತಿದ್ದಾರೆ, ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RR ನಗರ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಪ್ರೇಮ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.